ತಿಳಿಸಿದ್ರಲ್ಲ. ಇವತ್ತಿನ ದಿನ ಶ್ರೀ ಗುರುಮನೆಯಲ್ಲಿ ಬಹಳ ಪುಣ್ಯದ ದಿನ, ಬಹಳ ಸತ್ಯದ ದಿನ ಇವತ್ತಿನ ದಿನ. ಕಾರಣ ಏನು ಹೇಳಿದರೆ, ಇಲ್ಲಿ ಇರುವ ಎಲ್ಲ ಭಕ್ತರಿಗೆ ತಿಳಿದಂಥ ವಿಷಯ. ಗುರುದೇವರ ಆರಾಧನಾ ಮಹೋತ್ಸವ. ಬ್ರಹ್ಮಶ್ರೀ ಮರತಮಲೆ ಮಹಾಮುನಿ, ತಪಸ್ವಿ, ಯೋಗಿ, ಜ್ಞಾನಿ, ಸದ್ಗುರು, ಮಹಾಗುರು ರುದ್ರವೀರ ಗುರುದೇವರ ಆರಾಧನಾ ಮಹೋತ್ಸವ. ಗೋಪಾಲಪುರ ಶ್ರೀ ಗುರುಮನೆ. ಈ ಆರಾಧನಾ ಮಹೋತ್ಸವವನ್ನು ನಾವು ಇವತ್ತೆಷ್ಟು ಸಂತೋಷದಿಂದ ಕೊಂಡಾಡ್ತಾ ಇದ್ದೇವೆ, ಆಚರಿಸ್ತಾ ಇದ್ದೇವೆ ಅಂತ ಹೇಳಿದ್ದೇವೆ. ಇದಕ್ಕೆ ಏನು ಕಾರಣ? ಈ ಗೋಪಾಲಪುರದಲ್ಲಿ ಇಷ್ಟು ಭಕ್ತರು ಸೇರಲಿಕ್ಕೆ ಏನು ಕಾರಣ? ಇಷ್ಟು ಭಕ್ತರಿಗೆ ಗೋಪಾಲಪುರ ಎಂಬ ಊರು, ಗ್ರಾಮ ಪರಿಚಯ ಆಗಲಿಕ್ಕೆ ಏನು ಕಾರಣ ಅಲ್ವಾ? ಒಂದು ಕಾರಣ ಇದೆ ಈ ಗೋಪಾಲಪುರಕ್ಕೆ ಬರಲಿಕ್ಕೆ. ಎಲ್ಲ ಭಕ್ತಾದಿಗಳಿಗೂ ಒಂದು ಕಾರಣ ಇದ್ದರೆ ಮಾತ್ರ ಇಲ್ಲಿ ಬರಲಿಕ್ಕೆ ಆಗೋದು. ಈಗ ದೇಶ ವಿದೇಶದಲ್ಲಿ ಕೂಡ ಗೋಪಾಲಪುರ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು. ಒಂದು ಕಾಲದಲ್ಲಿ ಮೈಸೂರು ಗೋಪಾಲಪುರ ಅಂದರೆ ಯಾರ ಕಡೆ ಗೊತ್ತೇ ಇಲ್ಲ, ಮೈಸೂರಿನಲ್ಲಿದ್ದವರಿಗೆ ಗೊತ್ತಿಲ್ಲ ಅಲ್ವಾ? ಈ ಗೋಪಾಲಪುರ ಎಂಬ ಹೆಸರು ಈ ಪ್ರಪಂಚದಾದ್ಯಂತ ಹೋಗಲಿಕ್ಕೆ ಏನು ಕಾರಣ? ಒಂದು ಕಾರಣ ಬೇಕಲ್ಲ. ಈ ಗೋಪಾಲಪುರವನ್ನು ತೋರಿಸಲಿಕ್ಕೆ ಏನು ಕಾರಣ? ಈ ಗೋಪಾಲಪುರದಲ್ಲಿ ರುದ್ರವನ್ನು ಕೂತ್ಕೊಳ್ಳಿಕ್ಕೆ ಏನು ಕಾರಣ? ಈ ಗೋಪಾಲಪುರ ಶ್ರೀ ಗುರುಮನೆಯಲ್ಲಿ ಇಂಥ ವಿಷಯಗಳ ನಡೀಲಿಕ್ಕೆ ಏನು ಕಾರಣ? ಇಲ್ಲಿ ಬರುವ ಭಕ್ತಾದಿಗಳಿಗೆ ನಿತ್ಯ ಅನ್ನದಾನ ನಡೀಲಿಕ್ಕೆ ಏನು ಕಾರಣ? ಇಲ್ಲಿ ಬರುವ ಭಕ್ತಗಳ ಹತ್ರ ಇಷ್ಟೊಂದು ಪ್ರೀತಿಯಿಂದ ಮಾತಾಡಲಿಕ್ಕೆ ಏನು ಕಾರಣ? ಇಲ್ಲಿ ಬರುವ ಭಕ್ತರಿಗೆ ಬೈದುಕೊಂಡಿರ್ಲಿಕ್ಕೆ ಏನು ಕಾರಣ? ಅದು ಸೇರಬೇಕಲ್ಲ ಅಲ್ವಾ? ಅದೇನು ಕಾರಣ ಆಗಬೇಕಾಗಿದೆ? ಎಲ್ಲದಕ್ಕೂ ಹೀಗೆ ಹುಡುಕ್ತಾ ಹೋದರೆ ಅದಕ್ಕೊಂದು ಕಾರಣ ಬೇಕು. ಕಾರ್ಯ ಅದಾಗಿದೆ. ಈ ಕಾರ್ಯವನ್ನು ಯಾರು ಹುಡುಕಲಿಕ್ಕಿಲ್ಲ, ಅದು ಹುಡುಕಲಿಕ್ಕೆ ಆಗುವುದಿಲ್ಲ. ಅದು ಆದಂಥ ವಿಚಾರ ಕಾರಣ. ಈ ಕಾರಣ ಅಂದರೆ ನಡುವಿನ ವಿಚಾರ. ಈ ಕಾರಣವನ್ನು ಕೇಳಿದ್ರೆ ಏನು ಕಾರಣ? ಇಷ್ಟು ಭಕ್ತರಲ್ಲಿ ಸೇರಲಿಕ್ಕೆ ಏನು ಕಾರಣ? ಇವತ್ತು ಗುರುದೇವರ ಆರಾಧನಾ ಮಹೋತ್ಸವ ಎಷ್ಟು ಸಂತೋಷದಿಂದ ಆಚರಿಸಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಬ್ರಹ್ಮಶ್ರೀ ರುದ್ರವೇ ಗುರುದೇವರಂತ ಪಡೆದುಕೊಂಡಂತ ವಿಷಯ. ಮೊದಲನೇ ಬ್ರಹ್ಮಶ್ರೀ ರುದ್ರವೇ ಗುರುದೇವರಿಂದ ಪಡೆದುಕೊಂಡಂತ ವಿಷಯ. ಏನು ಪಡೆದುಕೊಂಡು ಗೊತ್ತು? ಇದನ್ನೆಲ್ಲರೂ ಸ್ವಲ್ಪ ತಿಳಿದ್ರೆ ಬಹಳ ಒಳ್ಳೆಯದು. ಇಲ್ಲಿ ಹೋಗ್ತಾ ಇದ್ರು ರುದ್ರವೇ ಗುರುದೇವರ ಹಾಕಿದ ಭಿಕ್ಷೆಯನ್ನು ಪಡ್ಕೊಳ್ಳೋದು, ಭಿಕ್ಷೆ ಕೊಡುವುದು. ಗುರುವಿನ ಹತ್ರ ಯಾವತ್ತು ಬೇಡುವನಾಗಿರ್ಬೇಕು, ಬೇಡ್ತಾನೆ ಇರಬೇಕು. ಗುರುವಿನ ಮುಂದೆ ಭಿಕ್ಷುಕನಾಗ್ತಾ ಇರಬೇಕು. ಆ ಗುರುವಿನ ಮುಂದೆ ಭಿಕ್ಷುಕನಾಗುವಾಗ ಆ ಭಿಕ್ಷೆ ಸರಿಯಾಗಿ ಬೇಡಿದ್ರೆ ಗುರು ಎಷ್ಟು ಸಹ ಭಿಕ್ಷೆ ಆಗ್ತಾನೆ. ಆ ರೀತಿ ಭಿಕ್ಷೆ ಹಾಕಿದ ಒಂದು ಎಂಜಲು ನಾನು. ಅವರ ಕಾಲಿ ಹುಬ್ಳಿದ ಒಂದು ಎಂಜಲು ನಾನು. ಎಷ್ಟೋ ಈ ರೀತಿ ಕಾಲಿ ಹುಬ್ಳಿದ ಭಿಕ್ಷೆ ಹಾಕಿದ್ದಾರೆ. ಎಷ್ಟೋ ಭಿಕ್ಷೆ ಪಾತ್ರಗಳಿಗೆ ಭಿಕ್ಷೆ ಹಾಕಿದ್ದಾರೆ. ಎಷ್ಟೋ ಭಿಕ್ಷೆ ಹಾಕಿದಲ್ಲಿ ಒಂದು ಭಿಕ್ಷೆ ಪಾತ್ರೆ ನಾನು. ಇದು ಭಿಕ್ಷೆ ಪಾತ್ರ. ಯಾರ ಭಿಕ್ಷೆ? ಮರದಮನೆ ಬ್ರಹ್ಮಶ್ರೀ ರುದ್ರವೇ ಗುರುದೇವರ ಭಿಕ್ಷೆ. ಆ ಭಿಕ್ಷೆ ಪಾತ್ರೆಯಲ್ಲಿ ನಾನು ಭಿಕ್ಷೆ ಬೇಡುವಾಗ ಸಿಕ್ಕಿದಂಥವರು ನೀವೆಲ್ಲ. ನಾನು ಭಿಕ್ಷೆ ಬೇಡಿಕೆ ಹಾಗೆ ಗೋಪಾಲಪುರ ಎಂಬ ಭಿಕ್ಷೆಯನ್ನು ಕೊಟ್ಟು ಇಲ್ಲಿ ಇಷ್ಟು ಭಕ್ತರನ್ನು ಸೇರಿಸಿದ್ರು. ಭಕ್ತರು
ಸಮಸ್ಯೆಗೆ ಕಾರಣ ಏನು ಗೊತ್ತಾ? ನೀನು ಕೊಟ್ಟದ್ದು ಭಿಕ್ಷೆ, ನೀನು ಭಿಕ್ಷೆ ಬೇಡು. ಹಾಗೆ ಭಿಕ್ಷೆ ಬೇಡಿ ಸಿಕ್ಕಿದಂತ ವಿಚಾರ ನೀವೆಲ್ಲ ನನ್ನ ಭಿಕ್ಷೆ. ಈ ಭಿಕ್ಷೆಯಲ್ಲಿ ಏನಾಕಿದ್ದಾರೆ ಗೊತ್ತುಂಟ? ದೊಡ್ಡ ಭಿಕ್ಷೆ ಹಾಕಿಬಿಟ್ಟಿದ್ದಾರೆ. ಚಿನ್ನವನ್ನು ಹಾಕಿದ್ದಾರೆ, ವಜ್ರವನ್ನು ಹಾಕಿದ್ದಾರೆ, ವೈಡೂರ್ಯವನ್ನು ಹಾಕಿದ್ದಾರೆ. ಈ ಭಿಕ್ಷೆ ಪಾತ್ರೆಯಲ್ಲಿ ಚಿನ್ನ, ವಜ್ರ, ವೈಡೂರ್ಯ, ಇನ್ನು ಬೆಲೆ ಕಟ್ಟಲಿಕ್ಕೆ ಆಗದಂತ ಭಿಕ್ಷೆಯನ್ನು ಹಾಕಿಬಿಟ್ಟಿದ್ದಾರೆ. ಇದು ಸತ್ಯ. ಆದ ಕಾರಣ ಹೇಳೋದು, ನನ್ನ ಭಕ್ತರೆಲ್ಲ ಮುತ್ತು ಮಾಣಿಕ್ಯರಾಗಿರುವುದು. ಕಾರಣ ಏನು? ಗುರುದೇವರು, ಗುರು ಸೇವೆ. ನಾವೇನು ಮಾಡಿ ನಾವಿಲ್ಲಿ ಯಾರಿಗೂ ಏನು ಹೇಳುವುದೂ ಇಲ್ಲ. ಇಲ್ಲಿ ಯಾರಿಗೂ ಏನು ಹೇಳೋದಿಲ್ಲ. ನಿಮಗೆ ಒಳ್ಳೆಯದಾಗ್ತದೆ, ಪರಿಹಾರ ಮಾಡ್ತೇವೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ ಅಂತೇಳಿ ಏನು ಹೇಳೋದಿಲ್ಲ. ಇನ್ನೊಂದು ರೀತಿ ಹೇಳಿದ್ರೆ ಯೋಗ, ಧ್ಯಾನ, ಅದು ಇದು ಯಾವುದೂ ಬೇಡ ಅಂತ ಹೇಳುವ. ಇದೆಲ್ಲ ಯಾವುದು ಬೇಡಪ್ಪ, ಎಲ್ಲ ಮುಂಚೆ ಸಾರಿ ಆಗಿದೆ. ಹಾಗೆ ಆಗೋದ್ರೆ ಆಗ್ತದೆ. ನಿನ್ನ ಕರ್ಮವನ್ನು ನೀನು ಅನುಭವಿಸಬಹುದು. ನಿನ್ನ ಕರ್ಮವನ್ನು ನೀನು ಅನುಭವಿಸಲಿಕ್ಕೆ ಆಗಿರು ಎಲ್ಲ ವಿಚಾರಗಳು ಅಲ್ವಾ? ಇಷ್ಟು ಕಹಿಯಾದ ವಿಚಾರವನ್ನು ತುಂಬಾ ಆಸೆಯಿಂದ ಬರ್ತಾರೆ ಭಕ್ತರು. ತುಂಬಾ ಆಸೆಯಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಲ್ಲಿ ಓದಕೊಂಡು ಒಳ್ಳೆಯದಾಗ್ತದೆ, ಓದಕೊಂಡು ಏನೋ ಒಂದು ಮಾಡ್ತಾರೆ, ಹಾಗೆ ಹೀಗೆ ಅಲ್ವಾ? ಹಾಗೆ ಈ ಸತ್ಯವನ್ನು ಹೇಳೋ ಕಹಿ ಆಗ್ತದಲ್ಲ. ಆಗ ಕಹಿಯನ್ನು ಕೊಡುವ ಸ್ಥಳದಲ್ಲಿ ಒಂದು ಮಾತಿಗೆ ಹೇಳಿ, ಈ ಕಹಿಯನ್ನು ಕೊಡುವ ಸ್ಥಳದಲ್ಲಿ ಇಷ್ಟು ಸಿಹಿಯಾದ ಭಕ್ತರುಗಳು ಹೇಗೆ ಸೃಷ್ಟಿಯಾದವು? ಇದಿಲ್ಲಿರುವ ಭಕ್ತರಿಗೆಲ್ಲ ಗೊತ್ತುಂಟು ನನ್ನ ಬಗ್ಗೆ, ನಾನು ಹೇಳುವಾಗ ಈ ಕೈಯನ್ನು ಕೊಡುವ ಈ ಸ್ಥಳದಲ್ಲಿ ಸಿಹಿಯನ್ನು ಕೊಡುವ ಭಕ್ತರನ್ನು ಹೇಗೆ ಸೃಷ್ಟಿ ಮಾಡಿದರು? ಇಲ್ಲಿದ್ದ ಭಕ್ತರನ್ನು ಅಷ್ಟು ಸಿಹಿ, ಅಷ್ಟು ಸ್ವೀಟ್ ಹಾರ್ಟ್, ಶುದ್ಧ ಮನಸ್ಸು, ಪವಿತ್ರವಾದ ಮನಸ್ಸು ಅಂಥವ್ರು ಮಾತ್ರ ಒಂದು ಗುರುಭಕ್ತರಾಗಿ ಸಾಧ್ಯ. ನಿಮ್ಮಂಥ ಒಂದು ಗುಣ ಇದೆ, ಕ್ಯಾರೆಕ್ಟರ್ ಇದೆ, ಪ್ರತಿಭೆ ಮತ್ತು ಕ್ಯಾರೆಕ್ಟರ್, ಟ್ಯಾಲೆಂಟ್ ಮತ್ತು ಕ್ಯಾರೆಕ್ಟರ್, ಪ್ರತಿಭೆ ಮತ್ತು ಗುಣ, ಇದು ಎರಡು ಒಂದಾಯಿತು ಅಂತ ಹೇಳಿದರೆ ಅವನನ್ನು ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯ, ಪ್ರಪಂಚಕ್ಕೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಭೆ ಮತ್ತು ಗುಣ ಇದು ಎರಡು ಒಂದಾಗಬೇಕು. ಇಲ್ಲಿ ಪ್ರತಿಭೆ ಉಂಟು, ಗುಣ ಇಲ್ಲ, ಗುಣ ಉಂಟು, ಪ್ರತಿಭೆ ಇದೆ. ಅರ್ಥ ಏನು ಹೇಳ್ತಿದ್ದೀರಿ? ಇಲ್ಲಿಯ ಭಕ್ತರುಗಳು ಈ ಎರಡನ್ನು ಹಿಂಬಾಲಿಸ್ತಾ ಹೋಗ್ತಾ ಇದ್ದಾರೆ, ಪ್ರತಿಭೆಯನ್ನು ಮತ್ತೆ ಗುಣವನ್ನು. ಇಲ್ಲಿಯ ಭಕ್ತರಿಗೆ ಹೇಳಿಕೊಡುವ ಧೈರ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಗುಣ ಎರಡನ್ನು ಒಂದೇ ರೀತಿಯಲ್ಲಿ ತಗೊಂಡು ಹೋಗಿ, ಆಗ ನೀವು ಎಲ್ಲಿಗೆ ತರುತ್ತೀರಿ ನೀವೇ ನೋಡಿ. ಪ್ರತಿಯೊಬ್ಬರ ಒಳಗೂ ಅದ್ಭುತವಾದ ಪ್ರತಿಭೆ ಇದೆ, ಅದು ಹೊರಗೆ ತರುವುದಿಲ್ಲ ಅಷ್ಟೇ. ಯಾರು ಹೊರಗೆ ತಂದ್ರೆ ಅದು ಎಷ್ಟೋ ಎತ್ತರಕ್ಕೆ ಬೆಳೀತದೆ ಅಂತ ಹೇಳ್ತಾರೆ. ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ. ಒಳ್ಳೆ ಸದ್ಗುಣ ಬಹಳ ಮುಖ್ಯ. ಎಷ್ಟು ನಾವು ತಗ್ಗಿ ಬಗ್ಗಿ ನಡೀತೇವೆ, ಎಲ್ಲೆಲ್ಲಿ ಯಾವ ರೀತಿರ್ಬೇಕು, ಯಾವ ಸಮಯದಲ್ಲಿ ಹೇಗಿರ್ಬೇಕು, ಎಷ್ಟು ಪ್ರೀತಿ ಎಂಬುದು ಎಷ್ಟು ದೊಡ್ಡ ವಿಚಾರ ಅಂತ ಗೊತ್ತಾಗಲ್ಲ. ಆ ಸದ್ಗುಣಗಳು ಅದು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ನಾವು ಎಷ್ಟು ಬಗ್ಗುತ್ತೇವೋ, ಎಷ್ಟು ತಾಳ್ಮೆಯಿಂದ ಇರ್ತೇವೋ, ಎಷ್ಟಕ್ಕೆ ನಾವು ಡೌನ್ ಆಗ್ತೇವೋ ಅಷ್ಟಕ್ಕೆ ನಮ್ಮನ್ನು ಅದು ಎತ್ತರಕ್ಕೆ ಕರ್ಕೊಂಡು ನಿಲ್ಲಿಸ್ತದೆ. ಆದರೆ ಇಲ್ಲಿ ಮನುಷ್ಯನಿಗೆ ತಗ್ಗಿಗೆ ಬಗ್ಲಿಕ್ಕೆ ಆಗುವುದಿಲ್ಲ, ನಾನು ಮುಂದೆ ಬಿಡುವುದಿಲ್ಲ ಅಲ್ವಾ? ನನ್ನ ಮನೆಯಲ್ಲಿ ಇದ್ದಾಗೆ ಎಲ್ಲ ಕಡೆ ಇರಬೇಕು ಅಂತ ಆಸೆ ಪಡ್ತಾರೆ. ನನಗೆ ಒಬ್ಬ ಗೌರವ ಕೊಟ್ಟರೆ ಎಲ್ಲ ನನಗೆ ಗೌರವ ಕೊಡಬೇಕು ಅಂತ ಇಂಥ ಆಸೆ ಪಡುವಾಗ ಆಸ್ಪತ್ರೆಗೆ ಹೋದ್ರೆ ಏನಾಗ್ಬೋದು? ಅವನು ಮಿನಿಸ್ಟ್ರೇ ಇರ್ಬೋದು, ಅವನಿಗೊಂದು ಬಾಡಿ ಗಾರ್ಡಲ್ಲಿ ಇರ್ಬೋದು, ಸಾವಿರ ರೀತಿಯಲ್ಲಿ. ಆಸ್ಪತ್ರೆ ಒಳಗೆ ಆಪರೇಷನ್ ಥಿಯೇಟರ್ ಯಾರಾದರೂ ವರ್ಕ್ ಆಗ್ತದ? ಆ ಬಾಡಿ ಗಾರ್ಡ್ ಇದ್ದರೆ ವರ್ಕ್ ಆಗ್ತದ? ಅಲ್ಲಿ ಯಾರು ಇದ್ದರೂ ಅಲ್ಲಿ ನಡೀತದ? ಅಲ್ಲಿ ಡಾಕ್ಟರ್ ಹೇಳಿದಾಗೆ ಕೇಳಬೇಕು, ಮಲ್ಕೋ, ಕೂತ್ಕೊಂಡ್ರೆ ಕೂತ್ಕೋ, ಈಗ ಆಪರೇಷನ್ ಉಂಟು ಇಲ್ಲಿ ಅರ್ಥ ಆಯ್ತಾ ಹೇಳುದು.
ಹೇಳುವಾಗ ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆದರೂ ಸರಿ, ಎಷ್ಟೇ ದೊಡ್ಡ ಜ್ಞಾನಿಯಾದರೂ ಸರಿ, ಅಂತ ಸ್ಥಿತಿಯಲ್ಲಿ ಯಾವ ಇರ್ತಾನಂತೆ ಅವರು ತಿಳಿದುಕೊಳ್ಳು ಅಲ್ವಾ? ಸತ್ಯ. ಆಗ ಯಾವ್ದಾದ್ರು ನಾನು 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 ಜಾತಿ ಧರ್ಮ ಯಾವ್ದಾದ್ರು ಒಂದು ಅರ್ಥ ಆಗ್ತದ ಆ ಸಮಯದಲ್ಲಿ? ಆಗ ಡಾಕ್ಟರ್ ಯಾರೋ ಗೊತ್ತಿಲ್ಲ, ಅವನನ್ನು ಮುಟ್ಲಿಕ್ಕೆ ಆಗುದಿಲ್ಲ, ಯಾವುದೇ ಕಾರಣಕ್ಕೆ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾರು ಒಬ್ಬರು ಸೆಕೆಂಡ್ ಕೂಡ ಕೊಟ್ಟಿರ್ಲಿಕ್ಕಿಲ್ಲ. ಎಲ್ಲ ಬ್ಲ್ಯಾಕ್ ಕ್ಯಾಟ್ಸ್ ಎಲ್ಲ ಅಂತ ಇದೆ ಹೋಗುದು. ಡಾಕ್ಟರ್ ಸುಲಭದಲ್ಲಿ ಹೋಗ್ತಾರಲ್ಲ, ಎಂತ ಬಾಡಿ ಮಾಡಿದ್ರೆ ಸರಿ, ಯಾರಿದ್ರು ಸರಿ, ಸೀದಾ ಒಳಗೆ ಹೋಗಿ ಏನ್ ಬೇಕು ಎಲ್ಲ ಕೆಲಸ ಮಾಡಿ ಬರ್ತಾನೆ. ಯಾರಿಗಾದ್ರು ಕೇಳೋ ರೈಟ್ ಉಂಟ? ಇಲ್ಲ ಅಲ್ಲ. ಯಾಕೆ? ಅಷ್ಟು ಸತ್ಯದ ವಿಚಾರ. ಆದರೆ ಇವತ್ತು ಆ ಡಾಕ್ಟರ್ ಹೇಳೋ ವಿಚಾರ ಉಂಟಲ್ವ, ಅದು ಎಲ್ಲರಿಗೂ ಒಂದು ನಂಬಿಕೆಯನ್ನು ಕಳೆಯುವಂತ ಸ್ಥಿತಿ ಆಗಿಬಿಟ್ಟಿದೆ. ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು? ಡಾಕ್ಟರ್ ದೇಶದಲ್ಲೇ ಏನಾದರೂ ದೇಶದಲ್ಲಿ ಅನಾಹುತ ಮಾಡಿದ್ದಾರೆ, ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ, ಇನ್ನೇನು ನಂಬೋದು? ಎಲ್ಲರಿಗೂ ಒಂದು ವಾಸ್ತವವಾಗಿ ಬರ್ತದಲ್ಲ. ಇನ್ನೇನು ಮಾಡಿ ಹೇಳಿ. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲ ಅರ್ಥ ಮಾಡಿಕೊಳ್ಬೇಕಾದ್ರೆ ಬಹಳ ತಾಳ್ಮೆ ಇರಬೇಕು, ಮನುಷ್ಯ ಸದ್ಗುಣದಲ್ಲಿರಬೇಕು. ಮನುಷ್ಯ ಜನ್ಮ ಅಂದರೆ ಏನು, ಇದು ಯಾವ ಕಾರಣಕ್ಕೆ ಬೇಕಾಗಿ, ಎಷ್ಟು ಪವಿತ್ರವಾದ ಜನ್ಮ ಇದು, ಬೇರೆ ಯಾವುದೇ ಕಾರಣಕ್ಕೆ ವ್ಯಕ್ತ ಮಾಡಬಾರದು ಎಂಬ ವಿಚಾರವನ್ನೆಲ್ಲ ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಹೇಳ್ತಾರೆ. ಹೀಗಿರಿ ಆದರೆ ಪಾಲಿಸುವ ಒಬ್ಬನ ಇಬ್ಬರು ಸಿಗ್ತಾನೆ, ಅದು ನಿಜವಾಗಿ ಪಾಲಿಸುವ. ಆದ ಕಾರಣ ಹೇಳುದು ಗೌತಮ ಬುದ್ಧನೇ ಅವನೊಬ್ಬನೇ. ಅರ್ಥ ಆಯ್ತು? ಸಾಯಿಬಾಬಾ ಒಬ್ಬರೇ, ಶಿರಡಿ ಸಾಯಿಬಾಬಾ ಅವರೊಬ್ಬರೇ, ಇನ್ನೊಂದು ಆಗಕ್ಕೆ ಸಾಧ್ಯ ಇಲ್ಲ. ಅಂತ ಹೇಳುದು ರಾಘವೇಂದ್ರೇ, ಅದು ಇನ್ನೊಂದು ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ಅರ್ಥ ಆಗ್ತದ? ಜ್ಞಾನ ಅವರ ಆತ್ಮ ಬೇರೆ ದೇಹದಲ್ಲಿ ಬರಬಹುದು ಇನ್ನೊಂದು ರೀತಿಯಲ್ಲಿ, ಆದರೆ ಆ ದೇಹದ ಪ್ರಕೃತಿ ತತ್ವವಾಗಿ ಬರ್ತದೆ. ಆ ದೇಹ ಬೇರೆ, ಈ ದೇಹ ಬೇರೆ, ಒಂದೇ ಆತ್ಮ, ಒಂದೇ ಜ್ಞಾನಿ ಆತ್ಮ. ಒಂದು ದೇಹ ಬಿಟ್ಟು ಒಂದು ದೇಹ ಬಿಟ್ಟು ಒಂದು ದೇಹ ಬಿಟ್ಟು ಪರಕಾಯ ಪ್ರವೇಶ ಮಾಡ್ತಾನೆ ಇರ್ತದೆ. ಆ ಪರಕಾಯ ಪ್ರವೇಶ ಮಾಡ್ತಿರೋ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ, ಆ ದೇಹ ಯಾವ ರೀತಿ ಉಂಟು, ಬಾಡಿಗೆ ಮನೆ ಇದ್ದಾರೆ, ಕೆಲವು ಮನೆ ಒಳ್ಳೆ ವಿಶಾಲವಾಗಿ ಸಿಗ್ತದೆ, ಕೆಲವು ಮನೆ ಸ್ವಲ್ಪ ಸಣ್ಣ ಸಿಗ್ತದೆ, ಕೆಲವು ಎಂಥದಾದ ರೀತಿ ಇರ್ತದಲ್ಲ ಮನೆಯಲ್ಲಿ. ಅದೇ ರೀತಿ ದೇಹದ ಪ್ರಕೃತಿ ಇರ್ತದೆ, ಮನುಷ್ಯನ ದೇಹದ ಪ್ರಕೃತಿ. ಆತ್ಮ ಅದು. ಆದರೆ ಇಲ್ಲಿಗೆ ಅಡ್ಜಸ್ಟ್ ಆಗಬೇಕು, ಇದು ಈ ದೇಹ ಬೇಕು ಅಂತ. ಇದೆಲ್ಲ ಸೂಕ್ಷ್ಮತೆ ಅಂತ ಹೇಳುವುದು. ಇಂಥ ಸತ್ಯ ವಿಚಾರಗಳನ್ನ ಹೇಳಿಕೊಡ್ಲಿಕ್ಕೆ ಅನೇಕ ಋಷಿಮುನಿಗಳೆಲ್ಲ ಬರೆದಿದ್ದಾರೆ, ಆದರೆ ಯಾರು ಕೇಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಹೀಗೆಲ್ಲ ಮಾಡಬೇಡಿ, ಹೊರಗೆಲ್ಲ ಊಟ ಮಾಡಬೇಡಿ, ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ, ಹೊರಗೆ ವಿಚಾರ ಬೇಡ, ಎಲ್ಲ ಮನೆಯೊಳಗೆ ಉಂಟು ಅಲ್ವಾ? ಇದೆಲ್ಲ ದಾಟಿ 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 ಎಷ್ಟೋ ಮುಂದೆ ಬಂದಿದ್ದೇವೆ ನಾವು. ಈಗ ಮನೆಗೆ ಅಡುಗೆ ಮಾಡೋದ್ರೆ ಬಿಟ್ಬಿಡಿ, ಎಲ್ಲ ಊಟ ಆರ್ಡರ್ ಮಾಡಿದ್ರೆ ಬರುತ್ತೆ, ಇಡ್ಲಿ ಸಾಂಬಾರು ವಡೆ ಅನ್ನ ರೈಸ್ ಗೀಸ್ ಎಂತ ಬೇಕು ಎಲ್ಲ ಪಟ ಪಟ ಅಂತ ಮನೆಗೆ ಬಂದಾಗ್ತದೆ ಅಲ್ವಾ? ಹೀಗಿರುವಾಗ ಯಾರು ಸರಿ ಮಾಡೋದು, ಹೇಗೆ ಸರಿ ಮಾಡೋದು? ಇಷ್ಟು ವೇಗವಾಗಿ ಪ್ರಪಂಚದಲ್ಲಿ ಅವರ ಅನುಭವ ಕೊನೆ ಅಲ್ವಾ? ಇಂಥ ಪ್ರಪಂಚದಲ್ಲಿ ಇಂಥ ಒಂದು ವಿಚಾರ ಇಲ್ಲಿ ನಡೀತದೆ ಹೇಳಿದರೆ ಇಲ್ಲಿ ಭಕ್ತರ ಕೇಳಿಕೊಳ್ಳಬೇಕಾದ ವಿಚಾರ ಅಲ್ವಾ? ಇಷ್ಟೆಲ್ಲ ಇವತ್ತಿಗೆ ಮಾತಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಒಂದಾಗಲಿಕ್ಕೆ ಇಲ್ಲಿ ನಾವೆಲ್ಲರೂ ಯಾವ್ಯಾವುದೋ ರೀತಿಯಲ್ಲಿ ಒಂದರ ಒಂದು ರೀತಿಯಲ್ಲಿ ಸೇವೆ ಮಾಡ್ತಿದ್ದೇವೆ ಅಲ್ವಾ?
ಸತ್ಯದ ಉತ್ತರ ಆಗಿರಲಿಲ್ಲ. ಅದು ಹೇಗೆ ಆಗಬೇಕು ಹಾಗೆ ಆಗ್ತಾ ಉಂಟು. ಇಷ್ಟು ವಿಷಯ ಹೇಳಲಿಕ್ಕೆ, ಇಷ್ಟನ್ನು ನಡೀಲಿಕ್ಕೆ, ನೀವೆಲ್ಲ ಇರಲಿಕ್ಕೆ, ನೀವೆಲ್ಲ ನಿದ್ರೆ ಕೆಟ್ಟಲಿಕ್ಕೆ, ಎಲ್ಲದಕ್ಕೂ ನಿಮಗೆ ನಾನಾಗಿರ್ಬೋದು. ನಾನು ಇಲ್ಲಿಂದ ಬಂದಿದ್ದೇನೆ, ನಿಮ್ಮ ಕಣ್ಣಿಗೆ ನಾನಾಗಿರ್ಬೋದು. ಒಂದು ದೂರದ ಬಂದೆವು, ಅಲ್ಲಿದ್ದೆವು. ಸೊ ನಾನು ಇಲ್ಲಿಂದ ಬಂದೆ ಅಂತ ಕೇಳುವಾಗ ಇಲ್ಲಿಂದ ಬಂದೆ, ಗುರುವಿನಿಂದ ಬಂದೆ. ಗುರುವಿನ ಜೊತೆ ಇದ್ದವನು ಗುರುವೇ ಆಗಿದೆ, ಬೇರೆ ಏನಾಗಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವನು ಹೇಗೆ ಇದ್ದಾನೆ, ಎಷ್ಟರ ಮಟ್ಟಿಗೆ ಇದ್ದಾನೆ, ಎಷ್ಟು ಸ್ಟ್ರಾಂಗ್ ಇದ್ದಾನೆ, ಎಷ್ಟು ಗುರುವನ್ನ ಅಂತರಾತ್ಮದಲ್ಲಿ ಇಟ್ಟಿದ್ದಾನೆ. ಗುರುವನ್ನು ಒಬ್ಬ ಅಂತರಾತ್ಮದಲ್ಲಿ ಇಟ್ಟುಕೊಂಡ್ರೆ ಅವ ಮಾಡಿದೆಲ್ಲವೂ ಜಯ, ಅವ ಮುಟ್ಟಿದ್ದೆಲ್ಲವೂ ಜಯ. ಗುರುವಿನೊಟ್ಟಿಗೆ ಒಬ್ಬ ದಾಸನಾಗಿದ್ದರೆ, ಗುರುವಿನೊಟ್ಟಿಗೆ ಒಬ್ಬ ಸೇವಕನಾಗಿದ್ದರೆ, ಗುರುವಿನೊಟ್ಟಿಗೆ ಒಬ್ಬ ಭಿಕ್ಷುಕನಾಗಿದ್ದರೆ, ಗುರುವಿನೊಟ್ಟಿಗೆ ಗುರು ಏನು ಹೇಳ್ತಾರೆ ಆ ರೀತಿ ಒಂದಿದ್ದು ಬಿಟ್ಟರೆ ಮತ್ತೆ ಅದು ಬೇರೆ ಆಪ್ಷನ್ ಇಲ್ಲ. ಗುರುವಿಗೆ ಬೇರೆ ಆಪ್ಷನ್ ಇಲ್ಲ, ಡೈರೆಕ್ಟ್ ಕರೆಕ್ಷನ್ ಆಗಿಬಿಡ್ತದೆ. ಎಷ್ಟೇ ವಿಚಾರ ಅವನಿಗೆ ಏನು ಬೇಕು ಸಿಗ್ತದೆ, ಕೊಟ್ಟ ವಿಷಯ ಅದು ಬೇರೆ ಬೇಕು, ಭಿಕ್ಷೆ ಬೇಕು. ಕ್ಷಣ 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 ಕೂಡ ಗುರುವಿನ ಹತ್ರ ಬಂದು ಬೇಡಿ 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 ಪಡ್ಕೊಳ್ಳುವುದು. ಪಡ್ಕೊಳ್ಳುವುದು ಕೊಡುವುದಲ್ಲ, ಅರ್ಥ ಮಾಡ್ಕೊಳ್ಬೇಕಲ್ಲ. ಆಶೀರ್ವಾದ ಕೊಡುವುದಲ್ಲ, ದೀಕ್ಷೆ ಕೊಡುವುದಲ್ಲ, ಜ್ಞಾನ ಕೊಡುವುದಲ್ಲ, ಇದೆಲ್ಲವೂ ತಾನು ಪಡೆದುಕೊಳ್ಳುವುದು. ಇದೆಲ್ಲ ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ಸದ್ಗುರುಗಳು ಬಹಳ ಮುಖ್ಯ, ತಾಳ್ಮೆ ಬಹಳ ಮುಖ್ಯ. ಒಂದು ಗುರು ಜೀವಂತವಾಗಿರುವ ಒಂದು ರೀತಿ ಇರ್ತಾರೆ, ಅವರು ಸಮಾಜ ಆದ ನಂತರ ಅವರು ಇನ್ನೊಂದು ರೀತಿ ಇರ್ತಾರೆ. ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ, ತುಂಬ ಕಷ್ಟ. ನಾವು ಯಾವ ರೀತಿ ಇರ್ತಾರೆ ಸಮಾಜ ಆದ ನಂತರ, ಜೀವಂತವಾಗಿರುವ ಕಣ್ಣಿಗೆ ಕಾಣ್ತಾರೆ, ನಾವು ಹೋಗ್ತೇವೆ ಬರ್ತೇವೆ ಮಾತಾಡ್ತೇವೆ ಎಲ್ಲವೂ ಮಾಡ್ತೇವೆ. ಸಮಾಜ ಆದ ನಂತರ ಅವರು ಯಾವ ರೀತಿ ಇರ್ತಾರೆ, ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಎಂತ ಒಂದು ವಿಚಾರ ತಿಳಿದಿದೆ ಅಂತ ಗೊತ್ತುಂಟ. ಅಂತರಾತ್ಮದಲ್ಲಿ ಒಬ್ಬರು ಇಟ್ಟುಕೊಂಡಿದ್ದಾರೆ, ಅವನಿಗೆ ಅದು ಪಕ್ಕ ಆಗ್ತದೆ. ಕಣ್ಣಿಗೆ ಯಾವುದೋ ಒಂದು ರೀತಿಯಲ್ಲಿ ಸುತ್ತಮುತ್ತ ಅದು ಗೊತ್ತಾಗ್ತದೆ, ಅದು ಕಂಡೇ ಕಾಣ್ತದೆ, ಅದು ಕಾಣ್ತಾನೆ ಇರ್ತದೆ. ಅಥವಾ ಅಷ್ಟು ಸುಲಭ. ಹಾಗೆ ಗುರುವಿನ ದಾಸನಾಗಿ ಕಲಿಬೇಕು. ಇದು ಆಗಲಿ, ಇದೊಬ್ಬ ಟ್ರೈ ಮಾಡ್ತಾರೆ, ಇದು ಆಗಲ್ಲ, ಚಾನ್ಸೇ ಇಲ್ಲ. ಇದು ಪ್ರಾಕ್ಟೀಸ್ ಸಾಧನೆ ಆಗೋದು. 2-3 ಗಂಟೆ ಧ್ಯಾನ ಮಾಡಲಿಕ್ಕೆ, 2 ಗಂಟೆ ಧ್ಯಾನ ಮಾಡಲಿಕ್ಕೆ, 2 ವರ್ಷ ಮಾಡಲಿಕ್ಕೆ, ಇದು ನಾನು ಮಾಡಬೇಕು ಅಂತೇಳಿ ಒಬ್ಬ ವ್ಯಕ್ತಪಟ್ಟರೆ ಸಾಧ್ಯನೇ ಇಲ್ಲ, ಖಂಡಿತ ಆಗೋದು. ಆಗ ಕಂಡು ವೇಷ ಹಾಕಬೇಡಿ, ಅದು ಗೊತ್ತಿರ್ತದೆ. 1 ವಾರ ಆಗಿರ್ತದೆ, 2 ವಾರ ಆಗಿರ್ತದೆ, 3 ವಾರ ಆಗಿರ್ತದೆ, 1 ತಿಂಗಳು ಏನಾಗ್ತದೆ, 2 ತಿಂಗಳು ಏನಾಗ್ತದೆ, 3 ತಿಂಗಳು ಏನಾಗ್ತದೆ, 5 ತಿಂಗಳು ಏನಾಗ್ತದೆ, 1 ವರ್ಷ ಏನಾಗ್ತದೆ, 2 ವರ್ಷ ಏನಾಗ್ತದೆ, 3 ವರ್ಷ ಏನಾಗ್ತದೆ ಅಂತ ಹೇಳಿ ಅಂತವರಿಗೆ ಫೈಲೇ ಆಗುದು. ಅದು ಯಶಸ್ಸನ್ನು ಕಾಣುವುದು. ಇದು ಯಾರಿಗೆ ಒಬ್ಬನಿಗೆ ಹುಟ್ಟುವಾಗಲೇ ಅವನ ಜನ್ಮದಲ್ಲಿ ಬರೆದುಂಟು ಅವನಿಗೆ ಮಾತ್ರ ಒಂದು ಗುರುವಿನ ಸೇವೆ ಮಾಡಲಿಕ್ಕೆ ಸಾಧ್ಯ. ನಿನ್ನ ಜನ್ಮವೇ ಗುರುವಿನ ಸೇವೆಗಪ್ಪ ಅಂತೇಳಿ ಒಬ್ಬ ಅವನ ಹೋದ ಜನ್ಮದ ಪುಣ್ಯವನ್ನು ಅಲ್ಲ ಪಾಪವನ್ನು ಮಾಡಿದ ವಿಷಯಕ್ಕೆ ಪರಿಹಾರಕ್ಕೆ ಬೇಕಿದೆ, ನಾನು ಗುರು ಸೇವೆಯೇ ಮಾಡಿ ನನ್ನ ಪಾಪ ಕರ್ಮವನ್ನು ಮುಗಿಸ್ತೇನೆ ಅಂತೇಳಿ ಹುಟ್ಟುತ್ತಾರೆ. ಹಾಗೆ ಹುಟ್ಟಿದವನ್ನ ಅರ್ಥ ಆಯ್ತು. ಈ ಸತ್ಯ ಕೂಡ ರುದ್ರವೇದ ಗುರುದೇವರ ಸೇವೆ ಮಾಡಲಿಕ್ಕೆ ಹುಟ್ಟಿದವನು, ಅವರ ಹೆಸರನ್ನು ಹೇಳಲಿಕ್ಕೆ ಹುಟ್ಟಿದವನು. ನನ್ನ ಹುಟ್ಟಿಸಿದೆ ಅವರು ಗೊತ್ತು, ನನ್ನ ಅಪ್ಪನೇ ಅವರು ಗೊತ್ತಿರು. ಅರ್ಥ ಆಯ್ತಾ? ತಿಳಿಬೇಕು ಸ್ವಲ್ಪ, ಇದೆಲ್ಲ ತಿಳಿದರೆ ಮಾತ್ರ ಸಾಧ್ಯ. ಹಾಗೆ ಹುಲಿ ಹುಟ್ಟಿ ಹುಲಿದಾನೆ,
ಗುರಿ ಕೊಟ್ಟಿದ್ದು ಗುರುಗಳೇ ಆಗಬೇಕು. ಬೇರೆ ನಾಳೆ ಸಾಧ್ಯ ಅದೇ ಹೇಳೋದು. ಏನು ಒಳ್ಳೆದು ಕೇಳಿ ಹೇಳೋದಿಲ್ಲ. ಭಾಳ ಇಷ್ಟು ಭಕ್ತರು ಬರ್ತಾರೆ, ಎಂಥದ್ದು ಗೊತ್ತಿಲ್ಲ, ಎಂಥದ್ದು ಮಾಡ್ತಾರೆ, ಹೋಗ್ತಾರೆ, ಕಾಣಿಕೆ ಕೊಡ್ತಾರೆ, ಗುರುದೇವ ಚೆನ್ನಾಗಿದ್ದೀರ ಅಂತ ಹೇಳ್ತಾರೆ, ಮೇಲೆ ಮೇಲೆ ಬಿದ್ದು ಮಾತಾಡ್ತಾರೆ. ನಾನು ಏನು ಹೇಳೋದಿಲ್ಲಲ್ಲ, ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಕೇಳ್ಬೋದು. ಹಾಗಾದ್ರೆ ಏನಿದು ಅಂತೇಳಿ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು. ಎಷ್ಟು ಹೇಳೋದು ಈ ಕಾಶಿ ಯಾಕೆ ಗೊತ್ತುಂಟು? ಇವರು ಉತ್ತರ ಇದೆ, ಇವರು ಹೇಳಿದ ವಿಷಯ ಯಾಕೆ ಗೊತ್ತು ಹೇಳಿದವರು, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಸಮಸ್ಯೆ ಬರ್ತದೆ, ಒಂದು ಸಲ ನೀನು ಉತ್ತರ ಭಾರತ ಕಾಲಿಟ್ಟು ಬಾ ಅಂತ ಹೇಳಿ ನಂಬ್ತೀನಿ ನೀವು. ಆಗ ಅವರು ಹೇಳಿ ಸತ್ಯ ಎಲ್ಲ ಆಗಿ ಹೋಗ್ತದೆ ಅಷ್ಟೇ. ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ನಮ್ಮ ಗಾಡಿ ಹೋಗುದಿಲ್ಲ, ಹಳೆಯ ಗಾಡಿ, ಪೊಲ್ಯೂಷನ್ ಉಂಟು, ಅದೊಂದು ಇದೊಂದು. ಒಂದು ಸಾಧು ಸಂತರು, ಯೋಗಿಗಳು, ಋಷಿಮುನಿಗಳು ನಡೆದಾಡ್ತಾರೆ, ಹೋಗ್ತಾರೆ ಅಂತ ಹೇಳಿದ್ರೆ ಅದಷ್ಟು ಸುಲಭದ ವಿಚಾರ ಅಲ್ಲ. ಇಲ್ಲಿ ಯಾರು ಸಾಧು, ಯಾರು ಸಂತ, ಯಾರು ಸತ್ಯವಂತ ಎಂತ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೇಳೋದಾಗ್ತದ? ಇದು ಮಾತಾಡಲೇಬೇಕು, ಬೇರೆ ದಾರಿ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಮಾತಾಡಬೇಕು ನೀನು ಅಂತೇಳಿ, ಎರಡು ವಿಷಯ ಹೇಳಲೇಬೇಕು ನೀನು ಅಂತೇಳಿ ಹೇಳಿ ಅವ್ರು ಕೇಳ್ತಾ ಇದ್ದಾರೆ ಅಂತೇಳಿ. ಇದು ಅರ್ಥ ಆಗೋದು ಯಾರು ಅರ್ಥ ಆಗಲ್ಲ ನೋಡಿದ್ರೆ ಬೇಡ ಏನು ಅಂತೇಳಿ. ಅಷ್ಟು ಸುಲಭ ಅಲ್ಲ ಗುರುವಿನ ಸೇವೆ ಅಂತ ಹೇಳಿದ್ರೆ. ಗುರು ಅಂತ ಹೇಳಿದ್ರೆ ಕ್ಷಣ ಕೂಡ ಅದು ಪ್ರಜ್ವಲಿಸ್ತಾ ಇರ್ತದೆ. ಗುರು ಅಂತ ಹೇಳಿದ್ರೆ ಒಂದೊಂದು ರೀತಿ ಕಾಣ್ತಾ ಇರ್ತದೆ. ಗುರು ಅಂತ ಹೇಳಿದ್ರೆ ನೀವು ನೆನೆಸಿದಾಗ ರೂಪ ಅಲ್ಲ ಗುರು ಅಂತ ಹೇಳಿದ್ರೆ. ಅದೇ ಹೇಳುದು ಎಲ್ಲರಿಗೆ ಮಾತಾಡಿ ತುಂಬಾ ಮಾತಾಡಬೇಕು ಬರ್ತದೆ. ಎಲ್ಲರೂ ಪೂಜೆಯ ಆರಾಮೋತ್ಸವಕ್ಕೆ ಭಾಗಿಯಾಗಿರಿ. ಇಲ್ಲಿ ಭಾಗಿಯಾದವರು ಎಲ್ಲರಿಗೂ ಜಯ. ಡೆಫಿನೆಟ್ ಆಗಿ ಆರೋಗ್ಯವಾಗಿ ಕಾಯಿಲೆ ಆದರೂ ಸರಿ, ಸಾಲ ಇದ್ದರೂ ಸರಿ, ಎಂಥದಿದ್ದರೂ ಸರಿ, ನಾನು ಹೇಳ್ತೇನೆ ಬೇಕಾದ್ರೆ ಡೇಟ್ ಆಗಿ ಬರ್ತೀರಿ ಮತ್ತೆ ಹೇಳಿ. ಇದು ರುದ್ರವೇದ ಗುರುಗಳ ಆರಾಧನಾ ಮಹೋತ್ಸವಕ್ಕೆ ಅವರ ಒಂದು ಸೇವಕ ದಾಸ, ಒಂದು ಭಿಕ್ಷುಕ, ಕೆಲಸದ ಚಾಕರಿ ಮಾಡುವ ಕೊಡುವವರ ಇಲ್ಲಿ ಭಕ್ತರಿಗೆ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.